ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಎಲ್ಲರಿಗೂ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಗುಬ್ಬಿ ತುಮಕೂರು ಜಿಲ್ಲೆ ಅರ್ಪಿಸುವ ಸಂಜೆಯ ಆನಾಪಾನಸತಿ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಾನು ನಿಖಿತಾ. ನಾವು ಪಿರಮಿಡ್ ಯುಗ ಪುಸ್ತಕದ ಸ್ವಾಧ್ಯಾಯವನ್ನ ಮಾಡ್ತಾ ಬರ್ತಾ ಇದ್ವಿ. ಅದನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮೊದಲಿಗೆ ಆಧ್ಯಾತ್ಮಿಕ ಸೂರ್ಯ, ನಮ್ಮೆಲ್ಲರ ನೆಚ್ಚಿನ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವು ಈ ಸತ್ಸಂಗವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಈ ಸತ್ಸಂಗಕ್ಕೆ ಸಮಸ್ತ ಗುರು ಪರಂಪರೆ, ಋಷಿ ಪರಂಪರೆಯನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲ ಪತ್ರಿ ಮೇಡಮರ ಚೈತನ್ಯವನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ಯಮಧರ್ಮರಾಜ, ಚಿತ್ರಗುಪ್ತ ಇವರನ್ನೆಲ್ಲ ನಮ್ಮ ಧ್ಯಾನಕ್ಕೆ ನಾವು ಇನ್ವೈಟ್ ಮಾಡ್ಕೊಳ್ತಾ, ಸ್ಟಾರ್ ವರ್ಡ್ ಮಾಸ್ಟರ್ಸ್, ಏಂಜಲಿಕ್ ವರ್ಡ್ ಏಂಜಲ್ಸ್, ನಮ್ಮ ಗಾರ್ಡಿಯನ್ ಏಂಜಲ್ಸ್, ಎಲ್ಲ ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್, ಆಸ್ಟ್ರಲ್ ಪಿರಮಿಡ್ ಎನರ್ಜಿ, ಎಲ್ಲಾ ಕ್ರಿಸ್ಟಲ್ಸ್ ಎನರ್ಜಿ, ಎಲ್ಲಾ ಕ್ರಾಪ್ ಸರ್ಕಲ್ಸ್ ಎನರ್ಜಿಯನ್ನ ಕೂಡ ನಮ್ಮ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ಕೊಳ್ಳೋಣ. ಇಷ್ಟ ದೇವತಾ, ಕುಲ ದೇವತಾ, ಗ್ರಾಮ ದೇವತಾ ಇವರನ್ನೆಲ್ಲ ನಮ್ಮ ಈ ಧ್ಯಾನ ಕಾರ್ಯಕ್ರಮಕ್ಕೆ, ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಕೊಳ್ತಾ ಇದೀವಿ. ಗೌತಮ ಬುದ್ಧ, ಮಹಾವೀರ, ಜೀಸಸ್ ಕ್ರೈಸ್ಟ್, ಸಮಸ್ತ ಗುರು ಪರಂಪರೆಯನ್ನ, ಸಮಸ್ತ ಋಷಿ ಪರಂಪರೆಯನ್ನ ನಾವು ಈ ಧ್ಯಾನ ಕಾರ್ಯಕ್ರಮದಲ್ಲಿ ಆಹ್ವಾನಿಸ್ಕೊಳ್ತಾ ಇದೀವಿ. ಮೊದಲಿಗೆ ಸ್ವಾಧ್ಯಾಯವನ್ನ ಮಾಡಿ ಆ ನಂತರ ಆನಾಪಾನಸತಿ ಧ್ಯಾನದಲ್ಲಿ ಎಲ್ಲರೂ ನಿರತರಾಗೋಣ ಮಾಸ್ಟರ್ಸ್. ಪಿರಮಿಡ್ ಯುಗ ಪುಸ್ತಕದಲ್ಲಿ ನಾವು ಪಿರಮಿಡ್ ಎನರ್ಜಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಪಿರಮಿಡ್ ಧ್ಯಾನದ ಲಾಭಗಳನ್ನ ತಿಳ್ಕೊಂಡಿದ್ವಿ. ವಿದ್ಯಾರ್ಥಿಗಳಿಗೆ ವಿಶೇಷ ಲಾಭ, ರೋಗ ಗುಣಪಡಿಸುವಿಕೆ, ಶರೀರದಾಚೆಯ ಅನುಭವ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಪರಮಾಣುಗಳ ಸ್ಥಾನಾಂತರಣಕಾರಕ, ಪಿರಮಿಡ್ ಶಕ್ತಿಯ ಪ್ರಕಂಪನಗಳು, ಪಿರಮಿಡ್ ನಲ್ಲಿ ಸಶಕ್ತ ಬೀಜ ಹಾಗೂ ಸಸಿಗಳ ವೃದ್ಧಿ, ವಸ್ತುಗಳನ್ನ ಇರಿಸುವಂತಹ ಉತ್ತಮ ಸ್ಥಳ, ಅಯಾನ್ಸ್ ಹಾಗೂ ಪಿರಮಿಡ್, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ವಿ ಕಳೆದ ಸಂಚಿಕೆಯಲ್ಲಿ. ಇಂದಿನ ಸಂಚಿಕೆಯಲ್ಲಿ ಪಿರಮಿಡ್ ನಲ್ಲಿ ಹುಣ್ಣಿಮೆ ಧ್ಯಾನ ಮತ್ತು ಪಿರಮಿಡ್ ಮತ್ತು ಕಲರ್ ಥೆರಪಿ, ಇದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಪಿರಮಿಡ್ ಧ್ಯಾನವೇ ಒಂದು ದಿವ್ಯಾನುಭವವಾಗಿದೆ. ಅದರಲ್ಲಿಯೂ ಹುಣ್ಣಿಮೆಯ ದಿನ ಪಿರಮಿಡ್ ನಲ್ಲಿ ಧ್ಯಾನ ಮಾಡಿದರೆ ಅದಕ್ಕೆ ಸಾಟಿಯಾದುದು ಯಾವುದೂ ಇಲ್ಲ. ಹುಣ್ಣಿಮೆಯ ದಿನ ಚಂದಿರನ ಪ್ರಭಾವವು ಅತ್ಯಂತ ಕೆಳಹಂತದಲ್ಲಿ ಇರುತ್ತದೆ. ಅಂದ್ರೆ ಆ ಹುಣ್ಣಿಮೆಯ ದಿನ ಪೂರ್ಣ ಚಂದಿರನ ಆ ಎನರ್ಜಿ ವೈಬ್ರೇಷನ್ಸ್ ಏನಿದೆ ಅದು ಅತ್ಯಂತ ಭೂಮಿಗೆ ಹತ್ರದಲ್ಲಿ ಇರುತ್ತೆ. ಅಂದ್ರೆ ಭೂಮಿಗೆ ಹತ್ರದಲ್ಲಿ ಇರುತ್ತೆ, ತುಂಬಾ ಕೆಳಮಟ್ಟದಲ್ಲಿ ಇರುತ್ತೆ, ಭೂಮಿ ಹತ್ರ ಬಂದಿರುತ್ತೆ ಚಂದ್ರ. ಈ ಸಮಯದಲ್ಲಿ ಗ್ರಹಗಳ ಆಚೆಗಿನ ವಿಶಿಷ್ಟ ಶಕ್ತಿಗಳನ್ನ ಮಾನವ ಕಲ್ಯಾಣಕ್ಕಾಗಿ ಸುಗಮವಾಗಿ ಸಂಪರ್ಕಿಸಬಹುದಾಗಿದೆ. ಹುಣ್ಣಿಮೆಯ ಸಮಯದಲ್ಲಿ ಫಿಸಿಕಲ್ ಬಾಡಿ, ಭೌತಿಕ ಶರೀರ, ಎಮೋಷನಲ್ ಬಾಡಿ ಅಂದ್ರೆ ಭಾವನಾತ್ಮಕ ಶರೀರ, ಮತ್ತು ಲೋಯರ್ ಮೆಂಟಲ್ ಬಾಡಿ, ನಿಮ್ನ ಮನೋಶರೀರ ಮುಂತಾದ ಲೂನಾರ್ ಬಾಡೀಸ್, ಚಂದ್ರನಿಂದ ಅವಲಂಬಿತವಾದ ಶರೀರಗಳು ಚಂದ್ರನ ನೇರ ಪ್ರಭಾವದಿಂದ ಹೊರಹಾಕಲ್ಪಡುತ್ತವೆ. ಈ ಕಾರಣದಿಂದ ನಮ್ಮ ಕೆಳಮಟ್ಟದ ಶರೀರಗಳಿಂದ ನಮ್ಮೊಳಗೆ ಪ್ರಕಾಶವನ್ನು ಪ್ರಸರಣಗೊಳಿಸಲು ಒಂದು ಅವಕಾಶವಿದೆ. ನಮ್ಮ ಅಂತರ್ಪ್ರಕಾಶದ ಮಾಧ್ಯಮದಿಂದ ಚಂದ್ರನ ಮೊದಲಿನ ಪ್ರಭಾವದಿಂದ ಇನ್ನೂ ಕಲುಷಿತವಾಗಿ ಉಳಿದಿರುವ ಕಲ್ಮಶಗಳು ಕೆಳಮಟ್ಟದ ಶರೀರಗಳ ಮೂಲಕ ಹೊರಹಾಕಲ್ಪಡುತ್ತವೆ. ನಿಮ್ನ ಶರೀರಗಳು ಚಂದ್ರನಿಂದ ಪ್ರಚೋದನೆಗೆ ಒಳಗಾಗದೆ ನಿರ್ಲಿಪ್ತ ಉಳಿದಾಗ ಅವುಗಳಲ್ಲಿ ಹೆಚ್ಚಿನ ಶಕ್ತಿ ಬಿಡುಗಡೆಗೊಳ್ಳುತ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಪಿರಮಿಡ್ ಯುಗ ಪುಸ್ತಕವನ್ನ
ನವಯುಗ್ ಮೇ ಪಿರಮಿಡ್ ಊರ್ಜಾ ಹಿಂದಿ ಬುಕ್ ಇಂದ, ಅಂದ್ರೆ ಆಶಾ ಗುಪ್ತಾ ಅನ್ನೋರು ಬರ್ದಿರೋದು. ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂತದ್ದು ಜೀವಂದರ್ ಕೇತಪ್ಪನವರ ಸೀನಿಯರ್ ಪಿರಮಿಡ್ ಮಾಸ್ಟರ್ ಚಿಕ್ಕೋಡಿ ಅವರು. ಪಿರಮಿಡ್ ನಲ್ಲಿ ಹುಣ್ಣಿಮೆ ಧ್ಯಾನ ಎಷ್ಟು ಸಹಕಾರಿ, ಎಷ್ಟು ಬಹಳ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ ಮಾಸ್ಟರ್ಸ್. ಹೊಸ ಯುಗದಲ್ಲಿ ಒಳಗೆ ಹರಿದು ಬರುವ ಶಕ್ತಿಗಳ ಹಾಗೂ ಮಾನವನ ಆಳವಾದ ತಿಳುವಳಿಕೆಯ ಪ್ರಭಾವದಿಂದ ಹೊಸ ಜಾಗತಿಕ ಧರ್ಮವು ರೂಪುಗೊಂಡಾಗ ಪ್ರತಿಯೊಂದು ಹುಣ್ಣಿಮೆಯೂ ಹಬ್ಬವೇ ಆಗುತ್ತವೆ. ಬುದ್ಧ ಪೂರ್ಣಿಮೆ, ಮೇ ತಿಂಗಳ ಹುಣ್ಣಿಮೆ ಅಥವಾ ವೈಶಾಖಿ ಹಬ್ಬದಂದು ಏರ್ಪಡಿಸುವ ದೇವದೂತರ ಕ್ರಮಾಗತ ವ್ಯವಸ್ಥೆಯ ಸಮಯದಲ್ಲಿ ಪಡೆದುಕೊಳ್ಳಲು ಸಾಧ್ಯವಾಗುವಂತಹ ಆಧ್ಯಾತ್ಮಿಕ ಬೆಳಕಿಗೆ ಸಮಾನವಾದ ಮೌಲ್ಯವುಳ್ಳದ್ದು ಯಾವುದೂ ಇಲ್ಲ. ಅಂದ್ರೆ ಬುದ್ಧ ಪೂರ್ಣಿಮೆಯ ದಿನ 3 ದಿನಗಳು ಮುಂಚೆ ಹಾಗೂ 3 ದಿನದ ನಂತರ, ಅಂದ್ರೆ ಬುದ್ಧ ಪೂರ್ಣಿಮೆಯ 3 ದಿನಗಳು, ಅಂದ್ರೆ ಬುದ್ಧ ಪೂರ್ಣಿಮೆ ಯಾವತ್ತಿರುತ್ತೋ ಅದ್ರ 3 ದಿನ ಮುಂಚೆ ಮತ್ತೆ ಬುದ್ಧ ಪೂರ್ಣಿಮೆಯ ನೆಕ್ಸ್ಟ್ 3 ದಿನಗಳು ಏನಿವೆ ನೋಡಿ ಮಾಸ್ಟರ್ಸ್, ಇದು 7 ದಿನಗಳು ಬಹಳ ಬಹಳ ಎನರ್ಜಿ ವೈಬ್ರೇಷನ್ಸ್ ಬಹಳವಾಗಿ ಇರುತ್ತೆ ಅರ್ತ್ ಪ್ಲಾನೆಟ್ ಮೇಲೆ. ಹುಣ್ಣಿಮೆ ಬೆಳದಿಂಗಳ ಆ ಚಂದ್ರನ ಕಾಂತಿ ಅರ್ತ್ ಪ್ಲಾನೆಟ್ ಮೇಲೆ ಹರಡಿರುತ್ತೆ. ಎನರ್ಜಿ ವೈಬ್ರೇಷನ್ಸ್ ಅಪಾರವಾಗಿ ಇರುತ್ತೆ ಮಾಸ್ಟರ್ಸ್. ಈ 1 ವಾರಗಳ ಕಾಲ ಬಹಳಷ್ಟು ಕಾಸ್ಮಿಕ್ ಎನರ್ಜಿಯನ್ನ ನಾವು ಪಡ್ಕೊಳ್ಬಹುದು. ಹಾಗಾಗಿ ಹುಣ್ಣಿಮೆಯ ದಿನ ಧ್ಯಾನವನ್ನ ಯಾವತ್ತೂ ಮಿಸ್ ಮಾಡಬೇಡಿ ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಪ್ರತಿ ಹುಣ್ಣಿಮೆಯ ದಿನವನ್ನ ಧ್ಯಾನಕ್ಕಾಗಿ ಮೀಸಲಿರಿಸಿ. ಅಂದು ಭೂಮಿಯ ಮೇಲೆ ಹರಡಿರುವ ವಿಶಿಷ್ಟ ಶಕ್ತಿಯನ್ನ ಸದುಪಯೋಗ ಮಾಡಿಕೊಳ್ಳಬೇಕು, ಅದರಲ್ಲೂ ಪಿರಮಿಡ್ ಧ್ಯಾನದ ಮೂಲಕ ಅಂತ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಪ್ರತಿ ಹುಣ್ಣಿಮೆ ಕೂಡ ನಾವು ಹಬ್ಬವಾಗಿ ಆಚರಿಸ್ತಾ ಬರ್ಬೇಕು. ಅಂದ್ರೆ ಎಲ್ಲಾ ಧ್ಯಾನಿಗಳಿಗೂ ಅದು ತುಂಬಾ ವಿಶಿಷ್ಟ ಹಬ್ಬವೇ ಆಗುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಆ ಹುಣ್ಣಿಮೆ ಧ್ಯಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂತಹ ಸಕಾರಾತ್ಮಕ ಬದಲಾವಣೆಗಳನ್ನ ನಾವು ನೋಡ್ತಾ ಬಂದಿದೀವಿ. ನಾನಿದನ್ನ ನಿಖಿತಾಸ್ ಕ್ರಿಯೇಟಿವ್ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ಆಲ್ರೆಡಿ ಹುಣ್ಣಿಮೆ ಧ್ಯಾನದ ಲಾಭ ತಿಳಿಸಿ ಕೊಟ್ಟಿದ್ದೀನಿ ಮಾಸ್ಟರ್ಸ್. ನೀವು ಅದನ್ನ ಸರ್ಚ್ ಮಾಡಿ ನೋಡಿದ್ರೆ ನಿಮ್ಗೆ ಸಿಗತ್ತೆ. ಹುಣ್ಣಿಮೆ ದಿನದ ಧ್ಯಾನದ ಲಾಭಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಒಂದು ಎಪಿಸೋಡೇ ಮಾಡಿದ್ದೀನಿ ಅದಕ್ಕೋಸ್ಕರನೇ. ಅದರಲ್ಲಿ ತುಂಬಾ ಪಾಯಿಂಟ್ಸ್ ನ ತಿಳಿಸಿದೀನಿ. ಹುಣ್ಣಿಮೆ ಧ್ಯಾನ ಮಾಡೋದ್ರಿಂದ ಏನೇನೆಲ್ಲ ಅನುಕೂಲಗಳಾಗುತ್ತೆ ಅಂತ ನೀವು ಅದನ್ನ ಸರ್ಚ್ ಮಾಡಿ ನೋಡಿದಾಗ ನಿಮ್ಗೆ ಸಿಗುತ್ತೆ ಮಾಸ್ಟರ್ಸ್. ನಿಖಿತಾಸ್ ಕ್ರಿಯೇಟಿವ್ ಚಾನಲ್ಗೆ ಹೋಗಿ ನೀವು ಹುಣ್ಣಿಮೆ ಧ್ಯಾನ ಸರ್ಚ್ ಮಾಡಿದ್ರೆ ಖಂಡಿತ ನಿಮ್ಗೆ ಆ ಪಾಯಿಂಟ್ಸ್ ಎಲ್ಲ ಸಿಗತ್ತೆ. ಈಗ ಪಿರಮಿಡ್ ನಲ್ಲಿ ಹುಣ್ಣಿಮೆ ಧ್ಯಾನ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಪಿರಮಿಡ್ ಮತ್ತು ಕಲರ್ ಥೆರಪಿ ಬಗ್ಗೆ ನಾವಿವಾಗ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಇಂದು ಮನುಷ್ಯನು ಯಾವುದೇ ಕಷ್ಟ ಮತ್ತು ಔಷಧಿಗಳಿಲ್ಲದೆ ರೋಗಗಳಿಂದ ಗುಣಮುಖ ಹೊಂದ ಬಯಸುತ್ತಾನೆ. ಇಂಥದರಲ್ಲಿ ರೋಗಗಳನ್ನ ಗುಣಪಡಿಸಲು ಪಿರಮಿಡ್ ಶಕ್ತಿ, ಪಿರಮಿಡ್ ಧ್ಯಾನ ಹಾಗೂ ಕಲರ್ ಪಿರಮಿಡ್ಗಳು ಅತ್ಯಧಿಕ ಸಹಜ ಪದ್ಧತಿಗಳಾಗಿವೆ. ಒಂದೆಡೆ ಪಿರಮಿಡ್ ಶಕ್ತಿ, ಇನ್ನೊಂದೆಡೆ ವರ್ಣಗಳ ಪ್ರಯೋಗ ತುಂಬಾ ಪ್ರಭಾವಪೂರ್ಣ ಸಂಯೋಜನೆಯಾಗಿದೆ. ಶರೀರದಲ್ಲಿ ವಿಭಿನ್ನ ರಸಾಯನಗಳ ಸಮತೋಲನ ಪ್ರಮಾಣದಲ್ಲಿ ಇರುವಂತೆಯೇ ವರ್ಣಗಳು ಸಮತೋಲನದಿಂದ ಸಂಯೋಜನೆಗೊಂಡಿರುತ್ತವೆ. ಈ ಸಂಯೋಜನೆಯು ಅಸಂತುಲನಗೊಂಡರೆ ಮನುಷ್ಯನು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗುತ್ತಾನೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಪ್ರಮಾಣದಲ್ಲಿ ಈಗ ಶರೀರದಲ್ಲಿ ವಿಭಿನ್ನ ರಸಾಯನಗಳ ಸಮತೋಲನ ಪ್ರಮಾಣದಲ್ಲಿ ಇರುವಂತೆಯೇ ವರ್ಣಗಳು ಸಮತೋಲನದಿಂದ ಸಂಯೋಜನೆಗೊಂಡಿರುತ್ತವೆ. ಈ ಸಂಯೋಜನೆಯು ಏನಾದ್ರೂ ಅದರಲ್ಲಿ ಇಂಬ್ಯಾಲೆನ್ಸ್ ಅನ್ನೋದೇನಾದ್ರೂ ಆಯ್ತು ಅಂದ್ರೆ ಮನುಷ್ಯ ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗ್ಬೇಕಾಗತ್ತೆ, ಗುರಿಯಾಗ್ಬೇಕಾಗತ್ತೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ವೈಲೆಟ್ ಕಲರ್ ಅಂದ್ರೆ ನೇರಳೆ ಬಣ್ಣವು ಅಂದ್ರೆ ಈ ನೇರಳೆ ಬಣ್ಣ ಆಕಾಶ ತತ್ವದ ವಾಹಕವಾಗಿದೆ. ಇದು ಪಾರ್ಶ್ವವಾಯು, ಸಂಧಿವಾತ, ಉನ್ಮಾದ, ಅಪಸ್ಮಾರ, ಸಯಾಟಿಕ ಹಾಗೂ
ವಾಂತಿ ತಲೆನೋವು ರೋಗಗಳಿಗೆ ತುಂಬಾ ಗುಣಕಾರಿಯಾಗಿವೆ. ಇಂಥ ರೋಗಿಗಳಿಗೆ ನೇರಳೆ ಬಣ್ಣದ ಪಿರಮಿಡ್ ಪ್ರಯೋಗವು ಸೂಕ್ತವಾಗಿದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ವೈಲೆಟ್ ಕಲರ್ ಪಿರಮಿಡ್ ನ ಎಂತ ರೋಗಿ ಬಳಸ್ಬೇಕು ಅಂದ್ರೆ, ಸಿಯಾಟಿಕಾದಲ್ಲಿ ಬಳಲ್ತಾ ಇರೋರು, ಪಾರ್ಶ್ವವಾಯು ಅಂದ್ರೆ ಪ್ಯಾರಾಲಿಸಿಸ್ ಅಂತ ಹೇಳ್ತಾರಲ್ಲ ಮಾಸ್ಟರ್ಸ್, ಅದರಿಂದ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತವ್ರು, ಮತ್ತೆ ಸಂಧಿವಾತ, ಉನ್ಮಾದ, ಅಪಸ್ಮಾರ, ಇದನ್ನೆಲ್ಲ ವೈಲೆಟ್ ಪಿರಮಿಡ್ ನ ಧರಿಸಿ ಧ್ಯಾನವನ್ನ ಮಾಡೋದ್ರಿಂದ ಗುಣ ಹೊಂದಬಹುದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಇಂಡಿಗೋ ಅಂಡ್ ಬ್ಲೂ, ನೀಲಿ, ಕಣ್ಣು, ಕಿವಿ ಹಾಗೂ ಮೂಗು ರೋಗಗಳಿಗೆ ನೀಲಿ ವರ್ಣವು ಬಹಳ ಗುಣಕಾರಿಯಾಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ಕಣ್ಣಿನ ಪ್ರಾಬ್ಲಮ್ ಇರೋರು, ಕಿವಿ ಪ್ರಾಬ್ಲಮ್ ಇರೋರು, ಮೂಗಿನ ಪ್ರಾಬ್ಲಮ್ ಇರೋರು, ENT ಅಂತ ಹೇಳ್ತಾರೆ ನೋಡಿ, ENT ಸ್ಪೆಷಲಿಸ್ಟ್ ಅವ್ರಿಗೆ, ಅವರು ಯಾರಾದ್ರೂ ಅವ್ರ ಹತ್ರ ಬರುವಂತ ಪೇಷಂಟ್ಸ್ ಗಳಿಗೆ ಇಂಡಿಗೋ ಬ್ಲೂ ಕಲರ್ ಪಿರಮಿಡ್ ನ ರೆಕಮೆಂಡ್ ಮಾಡಬಹುದು. ಕಣ್ಣು, ಕಿವಿ ಹಾಗೂ ಮೂಗಿಗೆ ಸಂಬಂಧಪಟ್ಟ ರೋಗಗಳಿಗೆ ನೀಲಿ ವರ್ಣವು ಬಹಳ ಗುಣಕಾರಿಯಾಗಿದೆ. ಹಾಗಾಗಿ ಇಂಥವರು ನೀಲಿ ಬಣ್ಣದ ಪಿರಮಿಡ್ ನ ಧರಿಸಿ ಧ್ಯಾನವನ್ನ ಮಾಡ್ತಾ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಗ್ರೀನ್ ಕಲರ್ ಅಂದ್ರೆ ಹಸಿರು ಬಣ್ಣದ ಪಿರಮಿಡ್. ಹಸಿರು ವರ್ಣವು ಮನಸ್ಸಿಗೆ ನೆಮ್ಮದಿ ಹಾಗೂ ಕಣ್ಣುಗಳಿಗೆ ಆರಾಮ ನೀಡುವ ವರ್ಣವಾಗಿದೆ. ಹಸಿರು ವರ್ಣದ ಪಿರಮಿಡ್ ಬಳಸುವುದರಿಂದ ಹೃದಯ ಹಾಗೂ ರಕ್ತದೋಷದ ವಿಕಾರಗಳು ದೂರಗೊಳ್ಳಲು ತುಂಬಾ ಸಹಕಾರಿಯಾಗುತ್ತದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಸಿರು ಬಣ್ಣ ಮನಸ್ಸಿಗೆ ನಮ್ಗೆ ಬಹಳ ನೆಮ್ಮದಿ ಹಾಗೆ ಕಣ್ಣುಗಳಿಗೆ ಆರಾಮವನ್ನ ನೀಡುತ್ತೆ ಮಾಸ್ಟರ್ಸ್. ಹಾಗಾಗಿ ಅಂತವರು ಹಸಿರು ಬಣ್ಣದ ಪಿರಮಿಡ್ ನ ಧರಿಸಿ ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗತ್ತೆ, ಕಣ್ಣುಗಳಿಗೆ ಆರಾಮ ಅನ್ನೋದು ಸಿಗತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಯೆಲ್ಲೋ ಕಲರ್ ಪಿರಮಿಡ್, ಹಳದಿ ಬಣ್ಣ. ಈ ವರ್ಣವು ಮಂದಾಗ್ನಿ, ಅಪಚನ, ಮಲಬದ್ಧತೆ ಹಾಗೂ ವಾತದ ದೋಷಗಳು ಶಮನಗೊಳ್ಳಲು ತುಂಬಾ ಸಹಕಾರಿಯಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಯೆಲ್ಲೋ ಕಲರ್ ಪಿರಮಿಡ್ ಧರಿಸಿ ಧ್ಯಾನ ಮಾಡೋದ್ರಿಂದ ಅಪಚನ ಅಂದ್ರೆ ಯಾರಾದ್ರೂ ಡೈಜೆಷನ್ ಚೆನ್ನಾಗ್ ಆಗ್ತಾ ಇಲ್ಲ ಅನ್ನೋಂತ ಸಮಸ್ಯೆಯಲ್ಲಿ ಇರೋಂಥವ್ರು, ಮಲಬದ್ಧತೆ ಆಗಿರೋಂಥವ್ರು, ವಾತದ ದೋಷಗಳು ಶಮನಗೊಳ್ಬೇಕು ಅಂತ ಯಾರು ಎದುರು ನೋಡ್ತಾ ಇರ್ತಾರೆ ಅಂತವರು ಈ ಯೆಲ್ಲೋ ಕಲರ್ ಪಿರಮಿಡ್ ನ ಅಂದ್ರೆ ಹಳದಿ ಬಣ್ಣದ ಪಿರಮಿಡ್ ನ ಧರಿಸಿ ಧ್ಯಾನವನ್ನ ಮಾಡಿದ್ರೆ ಆ ಸಮಸ್ಯೆಯಿಂದ ಬೇಗನೆ ಹೊರಗಡೆ ಬರಬಹುದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಆರೆಂಜ್ ಕಲರ್, ಕಿತ್ತಳೆ ಬಣ್ಣ. ಕಿತ್ತಳೆ ಬಣ್ಣವು ರಕ್ತ ಪರಿಚಲನೆಯ ವೃದ್ಧಿಗೊಳಿಸಿ ಇಚ್ಛಾಶಕ್ತಿಯನ್ನ ಸದೃಢಗೊಳಿಸಲು ಸಹಕಾರಿಯಾಗಿದೆ. ಈ ಆರೆಂಜ್ ಕಲರ್ ಪಿರಮಿಡ್ ನ ಧರಿಸಿ ಧ್ಯಾನ ಮಾಡೋದ್ರಿಂದ ಈ ಆರೆಂಜ್ ಕಲರ್ ಏನ್ ಮಾಡುತ್ತೆ ಅಂದ್ರೆ ರಕ್ತ ಪರಿಚಲನೆಯ ವೃದ್ಧಿಗೊಳಿಸಿ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಮಾಸ್ಟರ್ಸ್, ಮತ್ತೆ ಇಚ್ಛಾಶಕ್ತಿಯನ್ನ ಸದೃಢಗೊಳಿಸಲು ಸಹಕಾರಿಯಾಗಿದೆ. ನೆಕ್ಸ್ಟ್, ರೆಡ್ ಕೆಂಪು ಕಲರ್ ಪಿರಮಿಡ್ ನ ಧರಿಸಿ ಧ್ಯಾನ ಮಾಡೋದ್ರಿಂದ ಈ ಕೆಂಪು ಬಣ್ಣದ ಸ್ವಭಾವ ಏನು ಅಂತಂದ್ರೆ ಉಷ್ಣವಾಗಿರುವುದರಿಂದ, ಅಂದ್ರೆ ಅದರ ಸ್ವಭಾವನೆ ಉಷ್ಣವಾಗಿರೋದ್ರಿಂದ ಅಗ್ನಿ ತತ್ವದ ವಾಹಕವಾಗಿದೆ. ಇದು ಶೀತ, ಕಫ ಹಾಗೂ ಕ್ಷಯ ರೋಗಗಳನ್ನ ಗುಣಪಡಿಸಲು ತುಂಬಾ ಸಹಕಾರಿಯಾಗಿದೆ. ಕೆಂಪು ಬಣ್ಣದ ಪಿರಮಿಡ್ ನ ಧರಿಸಿ ಧ್ಯಾನವನ್ನ ಮಾಡಿದ್ರೆ ಶೀತ, ಕಫ, ಕ್ಷಯ ರೋಗಗಳನ್ನ ಗುಣಪಡಿಸಲು ಸಹಕಾರಿಯಾಗಿದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಕಲರ್ ಥೆರಪಿ ಅಂತ ಹೇಳ್ತಾರೆ ಮಾಸ್ಟರ್ಸ್, ನೀವೆಲ್ಲ ಕೇಳಿರಬಹುದು. ವರ್ಣ ಚಿಕಿತ್ಸೆಗೆ ಅನುಗುಣವಾಗಿ ಯಾರಿಗೆ ಯಾವ ವರ್ಣದ ಕೊರತೆ ಇದೆಯೋ ಅವರು ಆ ವರ್ಣದ ಪಿರಮಿಡ್ ಬಳಸೋದ್ರಿಂದ ಆಯಾ ರೋಗಗಳಿಂದ ಗುಣಮುಖರಾಗುತ್ತಾರೆ. ನೋಡಿ, ಜಸ್ಟ್ ಪಿರಮಿಡ್ ನ ಬಳಸೋದಷ್ಟೇ ಅಲ್ಲ, ಕಲರ್ಸ್ ಪಿರಮಿಡ್ ನ ಬಳಸಿ ಧ್ಯಾನವನ್ನ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ಸ್ ಇಂದ, ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದನ್ನ ಈ ಪುಸ್ತಕದಲ್ಲಿ, ಪಿರಮಿಡ್ ಯುಗ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇಲ್ಲಿಗೆ ಸ್ವಾಧ್ಯಾಯವನ್ನ ಮುಕ್ತಾಯಗೊಳಿಸಿ ಈಗ ಎಲ್ಲರೂ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗೋಣ ಮಾಸ್ಟರ್ಸ್. ಎಲ್ಲರೂ ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸಿಕೊಳ್ಳಿ, ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನಿಮ್ಮ ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ. Just focus on your natural, normal, easy, tender, soft breath.
ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಎರಡು ಕೈನ ಜೋಡಿಸ್ಕೊಂಡಿರೋದ್ರಿಂದ 10% ಎನರ್ಜಿ ನಿಮ್ಮಲ್ಲಿ ಸೇವ್ ಆಗ್ತಾ ಇದೆ. ಎರಡು ಕಾಲನ್ನ ಕ್ರಾಸ್ ಮಾಡಿರೋದ್ರಿಂದ ಅಲ್ಲಿ ಕೂಡ 10% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ 80% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ. ಟೋಟಲ್ 100% ಎನರ್ಜಿ ಈಗ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ ಮಾಸ್ಟರ್ಸ್. ಸುಖ ಸ್ಥಿರ ಆಸನದಲ್ಲಿ ಆರಾಮಾಗಿ ಕುಳಿತುಕೊಂಡಿದ್ದೀರಾ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. Be with your breath and ignore all your thoughts. ನಾನು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ ಮಾಸ್ಟರ್ಸ್. ಎಲ್ಲರೂ ನಿಮ್ಮೊಳಗೆ ನೀವು ಪ್ರವೇಶಿಸಿಕೊಳ್ಳಿ. ನಾವೆಲ್ಲರೂ PSSM ನ ಶಾಂಬಾಲದಲ್ಲಿ ಒಟ್ಟಿಗೆ ಕುಳಿತು ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಆಳವಾಗಿ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗಿದ್ದೇವೆ. ತಲೆಯಲ್ಲಿ ಎಷ್ಟೇ ಆಲೋಚನೆಗಳು ಬಂದ್ರೂ ಕೂಡ ಅದನ್ನ ನಿರ್ಲಕ್ಷಿಸಿ ಮತ್ತೆ ನಿಮ್ಮ ಗಮನವನ್ನ ಶ್ವಾಸ ಗುರುವಿನೊಂದಿಗೆ ಇರಿಸಿ ಮಾಸ್ಟರ್ಸ್. ನಿಮ್ಮ ಶ್ವಾಸವೇ ನಿಮ್ಮ ಗುರು. ಡಿಯರ್ ಮಾಸ್ಟರ್ಸ್, ಮ್ಯೂಸಿಕ್ ಕೇಳಿಸ್ತಾ ಇದೆ ಅಲ್ವಾ? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಕೇಳಿಸ್ತಿದೆ ಮ್ಯಾಮ್. ಓಕೆ ಓಕೆ, ಕಂಟಿನ್ಯೂ ಮೆಡಿಟೇಷನ್. ಪ್ರಾಪಂಚಿಕ ಚಿಂತೆ ಬಿಟ್ಟು ನಿಮ್ಮೊಳಗೆ ನೀವು ಪ್ರವೇಶಿಸಿಕೊಳ್ಳಿ ಮಾಸ್ಟರ್ಸ್. ನಿಮ್ಮ ಶ್ವಾಸ ಗುರುವಿನೊಂದಿಗೆ ಇರಿ. ಪ್ರತಿಯೊಂದು ಉಸಿರಾಟದ ಮೇಲೆ ಗಮನ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ.
ಟು ಫ್ರೆಶ್ ಸ್ಕಿನ್. ಇದನ್ನು ಬಿಸಿಲಿನಿಂದ ಕಾಪಾಡೋದು ಅಗತ್ಯ. ಶ್ವಾಸದ ಮೇಲೆ ಗಮನ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ತೆರೆಯಬೇಡಿ. ಬಿ ವಿತ್ ಯುವರ್ ಬ್ರೆತ್. ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ನಿಮ್ಮ ಒಳಗಣ್ಣಿಗೆ ಏನ್ ಕಾಣಿಸ್ತಾ ಇದೆಯೋ ಅದನ್ನೇ ಗಮನಿಸ್ತಾ ಇರಿ ಮಾಸ್ಟರ್ಸ್. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಾನಾಗ್ನಿ ದಗ್ಧ ಕರ್ಮಾಣ. ಹಿಂಸಾ ಛೋಡೋ ಹಂಸ ಪಕಡೋ. ಕೆಲಸಕ್ಕೆ ಬಾರದ ಗೊಡ್ಡು ಹರಟೆಗಿಂತ 10 ನಿಮಿಷಗಳ ಖಾಲಿ ಧ್ಯಾನ 10 ಕೋಟಿಯಷ್ಟು ಬೆಲೆಯುಳ್ಳದ್ದು ಮಾಸ್ಟರ್ಸ್. ವಿತ್ ಯುವರ್ ಬ್ರೆತ್. ನಿಮ್ಮೊಳಗಿನ ಅಂತರ್ವಾಣಿಯನ್ನ ಆಲಿಸಿ. ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಇದರ ಹೆಸರೇ ಧ್ಯಾನ.
ಧ್ಯಾನ ಅಂದರೆ ಪೂಜೆ ಅಲ್ಲ, ಧ್ಯಾನ ಅಂದರೆ ಪ್ರಾರ್ಥನೆ ಅಲ್ಲ, ಧ್ಯಾನ ಅಂದರೆ ಸ್ತೋತ್ರ ಅಲ್ಲ, ನಾಮಸ್ಮರಣೆ ಅಲ್ಲ, ಯಾವುದೇ ಮಂತ್ರ ಜಪವಲ್ಲ. ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ. ಮಾನವರು ತಮ್ಮೊಳಗೆ ದೇವರ ಪೂಜೆಯನ್ನ ಮಾಡಬೇಕು. ಆ ಪೂಜೆಯೇ ಧ್ಯಾನ ಮಾಸ್ಟರ್ಸ್. ಧ್ಯಾನದಿಂದಲೇ ಸಕಲ ದೇವಾನುದೇವತೆಗಳು ಸಂತುಷ್ಟರಾಗುವುದು. ನಿಮ್ಮ ಆತ್ಮಕ್ಕೆ ತೃಪ್ತಿ ದೊರೆಯುವುದು ಧ್ಯಾನದಿಂದ ಮಾತ್ರ ಮಾಸ್ಟರ್ಸ್. ಕೊನೆಯ 10 ನಿಮಿಷಗಳು ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಪ್ರತಿಯೊಂದು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಕ್ರಮೇಣ ಬುದ್ಧಿಸಿತಗೊಳ್ಳುತ್ತೆ. ಆಗ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಿಮ್ಮ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ಇಡೀ ಶರೀರದಲ್ಲಿ ಪ್ರವಹಿಸ್ತಾ 2,72,000 ನರನಾಡಿ ಮಂಡಲಗಳನ್ನ ಶುದ್ಧೀಕರಣ ಮಾಡ್ತಾ ಬರುತ್ತೆ ಮಾಸ್ಟರ್ಸ್. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಗಮನಿಸಿಕೊಳ್ಳಿ. ವೇರ್ ಯುವರ್ ಮೈಂಡ್ ಗೋಸ್, ಎನರ್ಜಿ ಫ್ಲೋಸ್. ಎಲ್ಲಿ ನಿಮ್ಮ ಗಮನವನ್ನ ಹರಿಸ್ತೀರೋ ಅಲ್ಲಿ ವಿಶ್ವಮಯ ಪ್ರಾಣಶಕ್ತಿ ಹರಿಯುತ್ತೆ ಮಾಸ್ಟರ್ಸ್. ಶ್ವಾಸವೇ ನೀವಾಗಿರಿ, ಶಾಂತವಾಗಿರಿ.
ನಿಮ್ಮ ಉಸಿರಿನೊಂದಿಗೆ ಇರಿ. ಉಸಿರು ಒಳ ಬರುತ್ತಿದೆ, ಹೊರ ಹೋಗುತ್ತಿದೆ. ಉಸಿರು ಒಳಗೆ, ಹೊರಗೆ. ಇದರಲ್ಲಿಯೇ ನಿಮ್ಮ ಮನಸ್ಸನ್ನ ತೊಡಗಿಸಿ. ಅಷ್ಟೇ. ಸ್ಥಿರವಾಗಿರಿ. ನಿಮ್ಮ ಉಸಿರಿನೊಂದಿಗೆ ಇರಿ. ಉಸಿರಿನ ಚೈತನ್ಯದೊಂದಿಗೆ ಇರಿ ಮಾಸ್ಟರ್. ಒಬ್ಬ ಮಹಿಳೆ ಧ್ಯಾನ ಮಾಡಿದರೆ ತನ್ನ ಶಾರೀರಿಕ ಮಾನಸಿಕ ತೊಂದರೆಗಳಿಂದ ಹೊರಬಂದು ನೈತಿಕ ಮೌಲ್ಯಗಳಿಂದ ಆನಂದವಾಗಿ ಜೀವಿಸಲು ಸಾಧ್ಯವಾಗುತ್ತದೆ ಮಾಸ್ಟರ್ಸ್. ಆಧ್ಯಾತ್ಮಿಕ ಮೌಲ್ಯಗಳಿಂದ, ಸ್ಪಿರಿಚುವಲ್ ವ್ಯಾಲ್ಯೂಸ್, ಆಧ್ಯಾತ್ಮಿಕ ಮೌಲ್ಯಗಳಿಂದ ಕೂಡಿರುವ ಸಮಾಜದಿಂದಲೇ ವಸುದೈವ ಕುಟುಂಬ ನಿರ್ಮಾಣ ಸಾಧ್ಯ ಮಾಸ್ಟರ್ಸ್. ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀ ಸಸ್ಯಾಹಾರಿಯಾಗಿ, ಧ್ಯಾನಿಯಾಗಿ ತನ್ನ ಕುಟುಂಬಕ್ಕೆ ಧ್ಯಾನ ವಿದ್ಯೆ ಬೋಧಿಸುವುದು ಕರ್ತವ್ಯವಾಗಿದೆ. ಕಾರಣ ತಾಯಿಯೇ ಮೊದಲ ಗುರು. ಹೊರಗಿನ ವಿಷಯಗಳನ್ನ ಬಿಟ್ಟು ಧ್ಯಾನಿಸುವ ಭಕ್ತನಿಗೆ ಸಂದೇಹವಿಲ್ಲದೆ ಮುಕ್ತಿಯು ದೊರೆಯುವುದು ಅಂತ ಸರ್ವಜ್ಞ ತಿಳಿಸ್ಕೊಟ್ಟಿದ್ದಾರೆ.